ಆರೋಪಿಗಳೆಲ್ಲ ಗೊತ್ತಿರುವವರೇ, ಆದರೆ ಸಾಕ್ಷ್ಯ ಮುಖ್ಯ. ಸಾಕ್ಷ್ಯದ ಮೌಲ್ಯ ಎಷ್ಟಿದೆ ಅನ್ನೋದು ಮುಖ್ಯವಾಗುತ್ತದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆ. ಸಿ.ವಿ. ನಾಗೇಶ್ ಅವರು ಈ ಕಾಲ್ ರೆಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ನೋಡಿ, ಈ ಪೊಲೀಸರು ದೊಡ್ಡದಾಗಿ ಡಯಾಗ್ರಾಮ್ ಬರೆದು ತೋರಿಸ್ಬಿಟ್ಟಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಜನ ಎಷ್ಟೆಷ್ಟು ಬಾರಿ ಕಾಲ್ನಲ್ಲಿ ಸಂಪರ್ಕದಲ್ಲಿದ್ರು ಅಂತ ಹೇಳಿ. ಆದರೆ ಇವರೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಿತರು. ದರ್ಶನ್ಗೆ ಪವಿತ್ರ ಗೌಡ ಪರಿಚಯ, ಪವಿತ್ರ ಗೌಡ ಮನೆಯಲ್ಲಿದ್ದ ಮ್ಯಾನೇಜರ್ ಪರಿಚಯ. ಹೀಗಾಗಿ ಇವರು ಕೇವಲ ಅದೊಂದು ದಿನ, ಕೊಲೆ ನಡೆದ ದಿನ ಮಾತ್ರ ಅಲ್ಲ, ಎಷ್ಟೋ ವರ್ಷದಿಂದ ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಆಗಿತ್ತು. ಅದಕ್ಕೀಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಕೌಂಟರ್ ಆರ್ಗ್ಯುಮೆಂಟ್. ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅದು ಆ ಕ್ಷಣದಲ್ಲಿ ಲಭ್ಯವಾದ ಸಾಕ್ಷ್ಯ. ಆ ಸಾಕ್ಷ್ಯಗಳು ಕೊಲೆ ಪ್ರಕರಣದಲ್ಲಿ ಮುಖ್ಯವಾಗುತ್ತೆ ಅಂತ ಹೇಳಿ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಯಾಕಂದ್ರೆ ಇಲ್ಲೆಲ್ಲ ಪ್ರತಿಯೊಂದು ಸಾಕ್ಷ್ಯಗಳನ್ನ ಕೂಡ 161 ಸ್ಟೇಟ್ಮೆಂಟ್ ಆಗಿದೆ, ಜೊತೆಗೆ 164 ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಕ್ಷ್ಯಗಳು ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಹೊಡೆದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 164 ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಅದು ಫೈನಲ್ ಅಲ್ಲ, ಆದ್ರೂ ಕೂಡ ನ್ಯಾಯಾಧೀಶರ ಮುಂದೆನೇ ಅದು ಸ್ವಇಚ್ಛೆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರೋದು. ಮತ್ತೊಂದು ರಿಮ್ಯಾಂಡ್ ಅರ್ಜಿಯಲ್ಲಿ ಎಲ್ಲ ಐ ವಿಟ್ನೆಸ್ಗಳ ಬಗ್ಗೆ ಉಲ್ಲೇಖ ಇಲ್ಲ. ಐ ವಿಟ್ನೆಸ್ಗಳ ಬಗ್ಗೆ ಡಿಫೆನ್ಸ್ ಹೇಳಿದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಸಿ.ವಿ. ನಾಗೇಶ್ ಅವರು ಹೇಳಿದ್ದು, ಈ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ರು ತನಿಖೆಯ ಸಂದರ್ಭದಲ್ಲಿ ಪ್ರತಿ ವಾರವೂ ಕೂಡ. ಅಂದ್ರೆ ಪ್ರತಿಯೊಬ್ಬರ ಬೇಲ್ ಅರ್ಜಿ ವಿಚಾರಣೆ ಅಂತ ಬಂದಾಗ ಅಥವಾ ನ್ಯಾಯಾಂಗ ಬಂಧನ ಅಂತ್ಯ ಆದಂತ ಸಂದರ್ಭದಲ್ಲಿ ಆರೋಪಿಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋ, ಅಂದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ರಿಮೈಂಡ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು. ಆ ರಿಮೈಂಡ್ ಅರ್ಜಿಯಲ್ಲಿ ಯಾಕೆ ಎಲ್ಲರ ಐ ವಿಟ್ನೆಸ್ಗಳನ್ನ ಉಲ್ಲೇಖ ಮಾಡಿಲ್ಲ ತನಿಖಾಧಿಕಾರಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅದನ್ನು ಉಲ್ಲೇಖ ಮಾಡ್ತಿದ್ದಾರೆ ಎಸ್ಪಿಪಿ ಅವರು. ಯಾವ ಕಾರಣಕ್ಕೋಸ್ಕರ ಅಂತೇಳಿ ಎಲ್ಲ ಐ ವಿಟ್ನೆಸ್ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಬೇಕು ಅಂತ ಏನು ಇಲ್ಲ. ಪ್ರತ್ಯಕ್ಷ ಸಾಕ್ಷಿಗಳಂತ ಇರ್ತಾರಲ್ಲ, ಆ ಸಾಕ್ಷಿಗಳನ್ನ ಅವರು ಕೊಟ್ಟಿರುವಂತ ಹೇಳಿಕೆಗಳನ್ನ ಎಲ್ಲವನ್ನೂ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಬೇಕು ಅನ್ನುವ ಕ್ರಮ ಅಂತೇನು ಇಲ್ಲ, ಪ್ರಕ್ರಿಯೆ ಅಂತೇನು ಇಲ್ಲ. ರಿಮೈಂಡ್ ಅರ್ಜಿ ಅಂದ್ರೆ ಏನು? ತನಿಖಾಧಿಕಾರಿ ಈಗ 21ನೇ ತಾರೀಕು ಅಥವಾ 22ನೇ ತಾರೀಕು ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ, ಅವತ್ತು ಕರ್ಕೊಂಡು ಹೋಗ್ತಾರೆ. 10ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕೂಡ 10ನೇ ತಾರೀಕು ಏನ್ ಮಾಡಿದ್ರು, 11ನೇ ತಾರೀಕು ತನಿಖೆ ಹೇಗೆ ನಡೀತು, 12ನೇ ತಾರೀಕು ಹೇಗೆ ತನಿಖೆ ನಡೀತು, ಇದನ್ನ ಕಂಪ್ಲೀಟ್ ಆಗಿ ಒಂದು ಮಾಹಿತಿಯನ್ನ ಕೋರ್ಟ್ನೊಂದಿಗೆ ಹಂಚಿಕೊಳ್ಳೋದಕ್ಕೆ, ಅಂದ್ರೆ ನಾವು ಇಷ್ಟು ದಿನ ಇಷ್ಟು ಕೆಲಸವನ್ನ ಮಾಡಿದೀವಿ, ಈ ರೀತಿಯಾಗಿ ತನಿಖೆಯನ್ನ ಮಾಡಿದ್ದೀವಿ ಅನ್ನೋದನ್ನ ತೋರಿಸೋದೇ ರಿಮೈಂಡ್ ಅರ್ಜಿಯನ್ನ ಅವರು ಕೋರ್ಟ್ ಸಬ್ಮಿಟ್ ಮಾಡ್ತಾರೆ. ಹಾಗೆ ರಿಮೈಂಡ್ ಅರ್ಜಿಯನ್ನ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ಕೆಲ ಅಂದ್ರೆ ಐ ವಿಟ್ನೆಸ್ಗಳ ಹೇಳಿಕೆಗಳನ್ನಾಗ್ಲಿ ಅಥವಾ ಅವರ ಮಾಹಿತಿಯನ್ನ ಯಾವುದನ್ನು ಕೂಡ ಅಲ್ಲಿ ರಿಮೈಂಡ್ ಅರ್ಜಿಯಲ್ಲಿ ತಿಳಿಸಲಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಅದನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಅಲ್ಲಿ ಪ್ರಸ್ತಾಪ ಮಾಡೋ ಮೂಲಕ ಐ ವಿಟ್ನೆಸ್ಗಳನ್ನ ರಿಮೈಂಡ್ ಅರ್ಜಿಯಲ್ಲಿ ತೋರಿಸ್ಬೇಕು ಅಂತ ಏನೂ ಇಲ್ಲ. ಅವರು ಹೇಳಿರೋದು ಏನಂತ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲೇಬೇಕು ಅಂತ ಏನೂ ಇಲ್ಲ ಅಂತೇಳಿ ಈಗ ಅದಕ್ಕೆ ಅವರು ಪ್ರಬಲವಾಗಿ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡ್ತಾ ಹೋಗೋಣ. ಸಾಲು ಸಾಲು ಸಾಕ್ಷ್ಯದ ಬಗ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಮೋಟಿವ್ ಏನು ಅಂತ ಹೇಳಲಾಗಿದೆ. ಕಿಡ್ನಾಪ್ ಆಗಿದೆ ಅನ್ನೋದಕ್ಕೂ ಕೂಡ ಸಾಕ್ಷಿಯನ್ನ ನೀಡಲಾಗಿದೆ. ಸುಲಿಗೆ ಬಗ್ಗೆ ಸಾಕ್ಷ್ಯ ಇದೆ, ಹಲ್ಲೆ ಮಾಡಿರೋದಕ್ಕೂ ಕೂಡ ಸಾಕ್ಷ್ಯ ಇದೆ. ಇಷ್ಟೆಲ್ಲ ಸಾಕ್ಷ್ಯಗಳಿರುವಾಗ ತಪ್ಪೇ ಮಾಡಿಲ್ಲ, ಸಂಬಂಧನೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ? ಮೋಟಿವ್ ಏನು? ಪವಿತ್ರ ಗೌಡಗೆ ಕೆಟ್ಟದಾಗ ಮೆಸೇಜ್ ಕಳಿಸ್ದ ರೇಣುಕಾಸ್ವಾಮಿ ಅನ್ನೋದು. ಇದರಿಂದ ಕೊಲೆ ಮಾಡುವ ಉದ್ದೇಶ ಇತ್ತ? ಹಲ್ಲೆ ಅಂತೂ ಆಗಿದೆ. ಹಲ್ಲೆ ಮಾಡಿರೋದಕ್ಕೂ ಕೂಡ ಸಾಕ್ಷ್ಯಗಳು ಲಭ್ಯವಾಗಿದೆ, ಫೋಟೋಗಳಿದೆ, ಸ್ಪಾಟ್ನಲ್ಲಿ ಇದ್ದಂತಹ ಕೆಲ ವಸ್ತುಗಳು ಕೂಡ ಸಾಕ್ಷ್ಯವಾಗಿ ನಿಂತಿದೆ. ಇನ್ನು ಕಿಡ್ನಾಪ್ ಮಾಡಿದ್ರ ಬಗ್ಗೆ ಕೂಡ ಒಂದಷ್ಟು ಸಾಕ್ಷ್ಯಗಳಿದೆ. ಇಲ್ಲಿ ಪ್ರಮುಖವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸುವಾಗ ಬಲವಂತವಾಗಿ ಏನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿಲ್ಲ. ದಾರಿ ಉದ್ದಕ್ಕೂ ಕೂಡ ರೇಣುಕಾಸ್ವಾಮಿ ಆರಾಮಾಗೇ ಇದ್ದ. ಅವನೇನೆ ಬಾರಿಗೆ ಬಿಲ್ ಕಟ್ಟಿದ್ದಾನೆ, ಪೇಟಿಎಂ ಇಂದ ದುಡ್ಡು ಕಟ್ಟಿದ್ದಾನೆ. ಇದೆಲ್ಲ ಆದಾಗ ಬಲವಂತವಾಗಿ ಆತನನ್ನ ಕರ್ಕೊಂಡು ಬಂದ್ರು ಅನ್ನೋದು ಸರಿಯಲ್ಲ ಅಂತ ಹೇಳಿ ವಾದ ಮಂಡಿಸಿದ್ರು ಸಿ.ವಿ. ನಾಗೇಶ್. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ನ ಭಾಗವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕಿಡ್ನಾಪ್ ಮಾಡಲಾಗಿತ್ತು ಅನ್ನೋದಕ್ಕೆ, ಸುಲಿಗೆ ಮಾಡಲಾಗಿತ್ತು, ರೇಣುಕಾಸ್ವಾಮಿ ಮೈ ಮೇಲಿದ್ದ ಕೆಲವೊಂದಷ್ಟು ಬೆಲೆಬಾಳುವ ವಸ್ತುಗಳನ್ನ ಸುಲಿಗೆ ಮಾಡಲಾಗಿತ್ತು ಅನ್ನೋದಕ್ಕೆ ಸಾಕ್ಷ್ಯ ಇದೆ. ಆರೋಪಿ ಒಬ್ಬರ ಮನೆಯಲ್ಲಿ ಸಿಕ್ಕಿತ್ತು ರೇಣುಕಾಸ್ವಾಮಿಯ ಮೈ ಮೇಲಿದ್ದ ಚಿನ್ನಾಭರಣ. ಹಲ್ಲೆ ಮಾಡಲಾಗಿತ್ತು ಅನ್ನೋದಕ್ಕೂ ಸಾಕ್ಷ್ಯ ಇದೆ. ಇಷ್ಟೆಲ್ಲ ಇದ ಮೇಲೂ ಕೂಡ ಆ ಮೋಟಿವ್ಗೆ, ಇಷ್ಟೆಲ್ಲ ಸಾಕ್ಷಿಗೆ ಕನೆಕ್ಟ್ ಮಾಡ್ದಲೇ ಇರ್ಲಿಕ್ಕೆ ಸಾಧ್ಯನಾ?
ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ. ಈಗ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸಿದ್ದು, ಅದಕ್ಕೆ ಈಗ ಪ್ರತಿವಾದವನ್ನ ಮಂಡಿಸ್ತಾ ಇರುವಂತ ಎಸ್.ಪಿ.ಪಿ. ಅವರು ಅದೆಲ್ಲ ಪಾಯಿಂಟ್ಗಳನ್ನ ಆರೋಪಿಗಳೆಲ್ಲ ಗೊತ್ತಿರುವವರೇ, ಆದರೆ ಸಾಕ್ಷ್ಯ ಮುಖ್ಯ. ಸಾಕ್ಷ್ಯದ ಮೌಲ್ಯ ಎಷ್ಟಿದೆ ಅನ್ನೋದು ಮುಖ್ಯವಾಗುತ್ತದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಮಂಡನೆ. ಸಿ.ವಿ. ನಾಗೇಶ್ ಅವರು ಈ ಕಾಲ್ ರೆಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ನೋಡಿ, ಪೊಲೀಸರು ದೊಡ್ಡದಾಗಿ ಡಯಾಗ್ರಾಮ್ ಬರೆದು ತೋರಿಸ್ಬಿಟ್ಟಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಜನ ಎಷ್ಟೆಷ್ಟು ಬಾರಿ ಕಾಲ್ನಲ್ಲಿ ಸಂಪರ್ಕದಲ್ಲಿದ್ರು ಅಂತ ಹೇಳಿ. ಆದರೆ ಇವರೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಿತರು. ದರ್ಶನ್ಗೆ ಪವಿತ್ರ ಗೌಡ ಪರಿಚಯ, ಪವಿತ್ರ ಗೌಡ ಮನೆಯಲ್ಲಿದ್ದ ಮ್ಯಾನೇಜರ್ ಪರಿಚಯ. ಹಿಂಗಾಗಿ ಇವ್ರು ಕೇವಲ ಅದೊಂದು ದಿನ, ಕೊಲೆ ನಡೆದ ದಿನ ಮಾತ್ರ ಅಲ್ಲ, ಎಷ್ಟೋ ವರ್ಷದಿಂದ ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಆಗಿತ್ತು. ಅದಕ್ಕೀಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಕೌಂಟರ್ ಆರ್ಗ್ಯುಮೆಂಟ್. ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅದು ಆ ಕ್ಷಣದಲ್ಲಿ ಲಭ್ಯವಾದ ಸಾಕ್ಷ್ಯ. ಆ ಸಾಕ್ಷ್ಯಗಳು ಕೊಲೆ ಪ್ರಕರಣದಲ್ಲಿ ಮುಖ್ಯವಾಗುತ್ತೆ ಅಂತ ಹೇಳಿ ತಮ್ಮ ವಾದವನ್ನ ಮುಂದುವರೆಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಯಾಕಂದ್ರೆ ಇಲ್ಲೆಲ್ಲ ಪ್ರತಿಯೊಂದು ಸಾಕ್ಷ್ಯಗಳನ್ನ ಕೂಡ 161 ಸ್ಟೇಟ್ಮೆಂಟ್ ಆಗಿದೆ, ಜೊತೆಗೆ 164 ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಕ್ಷ್ಯಗಳು ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಹೊಡೆದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 164 ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಅದು ಫೈನಲ್ ಅಲ್ಲ, ಆದ್ರೂ ಕೂಡ ನ್ಯಾಯಾಧೀಶರ ಮುಂದೆ ಅದು ಸ್ವಇಚ್ಛೆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರೋದು. ಮತ್ತೊಂದು ರಿಮ್ಯಾಂಡ್ ಅರ್ಜಿಯಲ್ಲಿ ಎಲ್ಲ ಐ ವಿಟ್ನೆಸ್ಗಳ ಬಗ್ಗೆ ಉಲ್ಲೇಖ ಇಲ್ಲ. ಐ ವಿಟ್ನೆಸ್ಗಳ ಬಗ್ಗೆ ಡಿಫೆನ್ಸ್ ಹೇಳಿದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಸಿ.ವಿ. ನಾಗೇಶ್ ಅವರು ಹೇಳಿದ್ದು, ಈ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ರು ತನಿಖೆಯ ಸಂದರ್ಭದಲ್ಲಿ ಪ್ರತಿ ವಾರವೂ ಕೂಡ. ಅಂದ್ರೆ ಪ್ರತಿಯೊಬ್ಬರ ಬೇಲ್ ಅರ್ಜಿ ವಿಚಾರಣೆ ಅಂತ ಬಂದಾಗ ಅಥವಾ ನ್ಯಾಯಾಂಗ ಬಂಧನ ಅಂತ್ಯ ಆದಂತ ಸಂದರ್ಭದಲ್ಲಿ ಆರೋಪಿಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋ, ಅಂದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ರಿಮೈಂಡ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು. ಆ ರಿಮೈಂಡ್ ಅರ್ಜಿಯಲ್ಲಿ ಯಾಕೆ ಎಲ್ಲರೂ ಐ ವಿಟ್ನೆಸ್ ಗಳನ್ನ ಉಲ್ಲೇಖ ಮಾಡಿಲ್ಲ ತನಿಖಾಧಿಕಾರಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅದನ್ನು ಉಲ್ಲೇಖ ಮಾಡ್ತಿದ್ದಾರೆ ಎಸ್.ಪಿ.ಪಿ. ಅವರು. ಯಾವ ಕಾರಣಕ್ಕೋಸ್ಕರ ಅಂತೇಳಿ ಎಲ್ಲ ಐ ವಿಟ್ನೆಸ್ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಬೇಕು ಅಂತ ಏನು ಇಲ್ಲ. ಪ್ರತ್ಯಕ್ಷ ಸಾಕ್ಷಿಗಳಂತ ಇರ್ತಾರಲ್ಲ, ಆ ಸಾಕ್ಷಿಗಳನ್ನ ಅವರು ಕೊಟ್ಟಿರುವಂತ ಹೇಳಿಕೆಗಳನ್ನ ಎಲ್ಲವನ್ನೂ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಬೇಕು ಅನ್ನುವ ಕ್ರಮ ಅಂತೇನು ಇಲ್ಲ, ಪ್ರಕ್ರಿಯೆ ಅಂತೇನು ಇಲ್ಲ. ರಿಮೈಂಡ್ ಅರ್ಜಿ ಅಂದ್ರೆ ಏನು? ತನಿಖಾಧಿಕಾರಿ ಈಗ 21ನೇ ತಾರೀಕು ಅಥವಾ 22ನೇ ತಾರೀಕು ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ, ಅವತ್ತು ಕರ್ಕೊಂಡು ಹೋಗ್ತಾರೆ. 10ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕೂಡ 10ನೇ ತಾರೀಕು ಏನ್ ಮಾಡಿದ್ರು, 11ನೇ ತಾರೀಕು ತನಿಖೆ ಹೇಗೆ ನಡೀತು, 12ನೇ ತಾರೀಕು ಹೇಗೆ ತನಿಖೆ ನಡೀತು, ಇದನ್ನ ಕಂಪ್ಲೀಟ್ ಆಗಿ ಒಂದು ಮಾಹಿತಿಯನ್ನ ಕೋರ್ಟ್ನೊಂದಿಗೆ ಹಂಚಿಕೊಳ್ಳೋದಕ್ಕೆ, ಅಂದ್ರೆ ನಾವು ಇಷ್ಟು ದಿನ ಇಷ್ಟು ಕೆಲಸವನ್ನ ಮಾಡಿದ್ದೀವಿ, ಈ ರೀತಿಯಾಗಿ ತನಿಖೆಯನ್ನ ಮಾಡಿದ್ದೀವಿ ಅನ್ನೋದನ್ನ ತೋರಿಸೋದೇ ರಿಮೈಂಡ್ ಅರ್ಜಿಯನ್ನ ಅವರು ಕೋರ್ಟ್ ಸಬ್ಮಿಟ್ ಮಾಡ್ತಾರೆ. ಹಾಗೆ ರಿಮೈಂಡ್ ಅರ್ಜಿಯನ್ನ ಸಬ್ಮಿಟ್ ಮಾಡಿದಂತ ಸಂದರ್ಭದಲ್ಲಿ ಕೆಲ ಅಂದ್ರೆ ಐ ವಿಟ್ನೆಸ್ ಗಳ ಹೇಳಿಕೆಗಳನ್ನಾಗ್ಲಿ ಅಥವಾ ಅವರ ಮಾಹಿತಿಯನ್ನ ಯಾವುದನ್ನು ಕೂಡ ಅಲ್ಲಿ ರಿಮೈಂಡ್ ಅರ್ಜಿಯಲ್ಲಿ ತಿಳಿಸಲಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಅದನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು. ಅಲ್ಲಿ ಪ್ರಸ್ತಾಪ ಮಾಡೋ ಮೂಲಕ ಐ ವಿಟ್ನೆಸ್ಗಳನ್ನ ರಿಮೈಂಡ್ ಅರ್ಜಿಯಲ್ಲಿ ತೋರಿಸಬೇಕು ಅಂತ ಏನೂ ಇಲ್ಲ. ಅವರು ಹೇಳಿರೋದು ಏನಂತ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲೇಬೇಕು ಅಂತ ಏನೂ ಇಲ್ಲ ಅಂತೇಳಿ ಈಗ ಅದಕ್ಕೆ ಅವರು ಪ್ರಬಲವಾಗಿ ಪ್ರತಿವಾದವನ್ನ ಮಂಡಿಸಿದ್ದಾರೆ.